ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನೋಡಿ, ಈ ಅಜ್ಜಿ ಕಲ್ಲಳ್ಳಿ ಡೈಲಿ ಬೆಳಗ್ಗೆ 6 ಗಂಟೆ 6:30 ಅಷ್ಟೊಂದು ಸೊಪ್ಪು ಎತ್ಕೊಂಡ್ಬಂದುಬಿಡ್ತಾರೆ. ನೋಡಿ ನಮ್ಮ ಅಜ್ಜಿಗೆ ಚಳಿಯಲ್ಲಿ ಕಾಫಿ ಕೊಡ್ತಾ ಇದ್ದೀನಿ. ಬೆಳಗ್ಗೆನೇ ಬಂದುಬಿಡ್ತಾರೆ ಪಾಪ. ಏಮವ್ವ పొద్దున్నేనే కూరాకు ఎత్తుకొని కూరాకు ఏం కూరాకు తెచ్చిండవు? కొత్తిమీర కలబురాకు యావదా గాచారని కన్ని కావాలి కదమ్రా. కావాలా కడుపుకి నడాలి కదా పోనీ. పాపము నువ్వే చేసుకొని తింటావు కదవా? చూడండి, అవ్వ ఇంచు వయసు అయితేను నన్ను అవే చేసుకొని తినేది అంత దిక్కులేన దేవుడ దిక్కుగా ఉండేసుకుందా కూతుర్లంతా బాగుండారా? కూతురు బాగా వస్తారా? వచ్చి అవానికి ఎవరో పరిస్థితి ఆరోగ్యం బాగా ఉంది కదా నీకు? ఏదో ఉంది మాత్రం మాటలు తింటా ఉన్నాను కదమ్రా షుగర్కి. ಅದೇ పొద్దున మాటలు తింటా. ನೋಡಿ ಫ್ರೆಂಡ್ಸ್, ಬೆಳಗ್ಗೆನೇ ಯವ್ವ ನಮ್ಮ ಚಿಂತಾಮಣಿ ಪಕ್ಕದಲ್ಲಿ ಇರೋದು ಕಲ್ಲಳ್ಳಿ, ಅಲ್ಲಿಂದ ಸೊಪ್ಪು ಮಾರಕ್ಕೆ ಬರ್ತಾರೆ. ಬೆಳಗ್ಗೆನೆ ಸೊಪ್ಪು ಎತ್ಕೊಂಡು ಬಂದು ನೋಡಿ ಏನೇ ಮಾಡ್ಬೇಕು, ಏನು ಮಾಡೋಕ್ಕಾಗ್ತದೆ, ಹೊಟ್ಟೆ ಪಾಡಲ್ಲ ನಾ ಏನು ಮಾಡೋಕ್ಕೂ ಆಗಲ್ಲ. ನೋಡಿ, ಒಬ್ಬ ಮಗ, ಇಬ್ಬರು ಹೆಣ್ಮಕ್ಳು ಇದ್ದಾರೆ. ಇದ್ದೆ ಯಾರು ನೋಡಲ್ಲ ನಿಮ್ಮ ಕಷ್ಟ, ನಿಮ್ಮಿದು ನೋಡಲ್ಲ. ಅವ್ರ ಮನೆಗಳಿಗೆ ಹೋದ್ರೆ ನೋಡ್ತಾರೆ, ಅವ್ರ ಮನೆಗಳಿಗೆ ನಾನು ಹೋಗಲ್ಲ. ಓದ್ತೀನಿ ಬರ್ತೀನಿ ಅಷ್ಟೇ. ಅದೇ ಸರ್ಜನ್ನ ಇವಾಗ ನನ್ನ ಚಿಕ್ಕ ಮಗಳು ಬಂದಾಗೆಲ್ಲ BP ಚೆಕ್ ಮಾಡಿ ಟ್ಯಾಬ್ಲೆಟ್ಸ್ ಎಲ್ಲ ಕೊಡೋಳು. ಅವಳೀಗ ಜನರಲ್ ಸರ್ಜರಿ ಮಾಡ್ತಾ ಇದ್ದಾಳೆ. ಸರ್ಜನ್ ಆಗ್ಬಿಟ್ಲಾ ಅಂತ ಕೇಳ್ತಾ ಇದ್ದಾಳೆ ಪಾಪ. ನೋಡಿ ಪಾಪ ಎಲ್ಲ ಬಾಡಿಗಳೇ ಯಾವಾಗೂ ಊಟ ಇರಲ್ಲ, ಏನೇನೋ ಇರ್ತದೆ. ಪರಿಸ್ಥಿತಿ ಏನು ಮಾಡೋಕ್ಕೂ ಆಗಲ್ಲ. ಯಾರು ನೋಡೋದಿಲ್ಲ ಮಗ, ಎಲ್ಲ ಅಷ್ಟೆಲ್ಲ ಏನು ಮಾಡೋಕ್ಕೂ ಆಗಲ್ಲ. ವಯಸ್ಸಲ್ಲಿ ಸಾಕದೆ ಮಕ್ಕಳನ್ನ ಸಾಕಾಗಿದೆ. ಈಗ ನೀನು ಸಾಕೋರು ಯಾರು ಇಲ್ಲ. ಇಲ್ಲ 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 ನಿನ್ ಕಷ್ಟ, ನೀನ್ ಇದು ಅಷ್ಟೇ. ಸೊಪ್ಪು ಮಾರ್ಕೊಳ್ಳೋದು, ಜೀವನ ಮಾಡೋದು ಅಷ್ಟೇ. ಶಾನೆ ಬಾದಿಗಳು ಹೇಳಿ ನಂಗೆ ಅವನಿಗೆ ಹೇಳಿಗೆ ಬರ್ದು. ಅದೇ ಎಲ್ಲಾರ್ದು ಹಾಗೆ ಆಗುತ್ತಾ ಅಜ್ಜಿ? ಇಲ್ಲ, ಎಲ್ಲಾರ್ಗೂ ಹಂಗೆ ಆದ್ರೆ ಬದುಕಕ್ಕತ್ತದ. ಎಲ್ಲಾರ್ಗೂ ಹಂಗೆ ಆಗಲ್ಲ. ಅದೇ ಆಗಲ್ಲ. ಎಲ್ಲ ಸಂಪಾದಿಸ್ತೆ ಎಲ್ಲ ಮಾಡ್ದೆ. ಇವತ್ತು ನಮ್ಗೆ ಬೇಕಿಲ್ಲ ಬಿಡಮ್ಮ. ನಿನ್ನ ಹೆಸರು ಏನಜ್ಜಿ? ಮುಂತಾಯಮ್ಮ. ನೋಡ್ರಿ, ಅವ್ರು ಹುಟ್ಟಿರೋದು ದೊಡ್ಡಬಳ್ಳಾಪುರ, ದೊಡ್ಡ ಮನೆಯಲ್ಲಿ ಹೆಣ್ಮಗು ಆಗಿ ಹುಟ್ಟಿ ಇಲ್ಲಿ ಬಂದು ಇಷ್ಟು ಕಷ್ಟಪಡ್ತಾ ಇದ್ದಾರೆ. ಏನು ಮಾಡೋಕ್ಕೂ ಆಗಲ್ಲ. ಅಳಬೇಡ, ಸುಮ್ಗೆ ಇರಜ್ಜಿ, ಅಳಬೇಡ, ಸುಮ್ಗೆ ಇರು, ಒಳ್ಳೇದಾಗುತ್ತೆ. ಅಳಬೇಡ. ದೊಡ್ಡ ಮನೆಯಲ್ಲಿ ಹುಟ್ಟಿ ಅಣ್ಣ ತಮ್ಮಂದ್ರು ಮೋಸ ಮಾಡಿ, ಮಕ್ಕಳು ಮೋಸ ಮಾಡಿ ಪಾಪ ಇವತ್ತು ಸೊಪ್ಪು ಮಾರ್ಕೊಂಡು ಜೀವನ ಮಾಡ್ತಾ ಇದ್ದಾರೆ. ನೋಡಿ, ಮಾಡಬೇಡ, ಸುಮ್ಮನೆ ಬೆಳಗ್ಗೆನೆ ದೇವ್ರೊಳ್ಳೆ. ಅದೇ ಅದೇ ಏನು ಮಾಡೋಣ, ಅದೇ ಚೆಂದ ಬರೀತ್ಯಾ ಇವತ್ತು ಅರ್ಧ ಬಿದ್ದಾಗಿದ್ದೀನಿ ಏನಾದ್ರು ಬಿಡು. ಮಾಡಬೇಡ, ದೇವ್ರಿದ್ದಾರೆ, ಸುಮ್ಮನೆ ಕುಡಿ, ಕಾಫಿ ಕುಡಿ, ದೇವ್ರು ಒಳ್ಳೇದು ಮಾಡುತ್ತೆ. ಸೊಪ್ಪು ಮಾರ್ಕೊಂಡು ಜೀವನ ಮಾಡೋದಾಗಿದೆ ಇವತ್ತು. ದೊಡ್ಡ ಮನೆಯಲ್ಲಿ ಹುಟ್ಟಿ ಹೆಣ್ಮಗು ಅಣ್ಣ ತಮ್ಮಂದ್ರು ಮೋಸ ಮಾಡಿ, ಮಕ್ಕಳು ಮೋಸ ಮಾಡಿ ಇವತ್ತು ಮೋಸ ಅಲ್ವಾ? ಎಲ್ಲರೂ ಮೋಸನೇ. ಸೈನ್ ಹಾಕ್ಸ್ಕೊಂಡು ಅಜ್ಜಿದು ಮಾರಾಕೊಂಡಿದ್ದಾರೆ ನೋಡಿ ಅವ್ರ ಅಣ್ಣ ತಮ್ಮಂದ್ರು ಜಮೀನುಗಳೆಲ್ಲ. ಏನಿಲ್ಲ, ಮಗನು ಸೈನ್ ಹಾಕ್ಸ್ಕೊಂಡ್ಬಿಟ್ನಾ? ಹಂಗಸ್ಕೊಂಡು ಮಾರ್ಗಣ್ಣದಾಗೈತ, ತಿಂದಾಕಿದ್ದು ಆಗೈತಿ, ಎಲ್ಲ ಸತ್ತೋಗೋತಾಗಿದ್ದಾನೆ. ಅವ್ರನ್ನ ನನಗೆ ₹1 ಕೊಡಲ್ಲ. ಅವರು ₹1 ಕೊಡಲ್ಲ. ನೋಡಿ, ₹1 ಕೋಟಿ ಆಸ್ತಿ, 40 ಲಕ್ಷಕ್ಕೆ ಇಕ್ಕಿಬಿಟ್ಟವನೇ ಮಗ. ₹1 ಕೋಟಿ ಆಸ್ತಿ, ₹1 ಕೋಟಿ 40 ಲಕ್ಷಕ್ಕೆ ಮಾರ್ಕೊಂಡಿದ್ದಾನ ಕುಡಿಯಕ್ಕೆ. ಇನ್ನೂ ವರ್ಷ ಆಗಲ್ಲ. ನೋಡಿ, ನೀವು ಕಷ್ಟಪಟ್ಟು ಸಂಪಾದನೆ ಮಾಡಿರೋದು. ಹುಟ್ಟದ ಮನೆಯವರು ಮೋಸ ಮಾಡಿದ್ರು. ಎಲ್ಲರೂ ಮೋಸನೇ. ಎಲ್ಲರೂ ಮೋಸನೇ. ಅಣ್ಣ ತಮ್ಮಂದ್ರ ನಂಬೋದಾ ಅಜ್ಜಿ? ಏನು ಕೇಳ ನಂಬಾರ್ದಾ? ನಂಬಿಸ್ಕೊಂತಾರೆ ಅಷ್ಟೇ ಅವ್ರ ಕೆಲಸಗಳಾಗಂಟ. ಆವಕ್ಕಿಲ್ಲ, ಯಾವಳು ಇಲ್ಲ. ಕೇಸ್ ಹಾಕ್ಸಿರ್ ನನ್ನ ಕೈಯಾಗ 3 ತಿಂಗಳಾಗೈತ. ಅಗ್ಗ ಇಬ್ಬ ಅಂತ ಅವ್ರೆ ಕೇಸು.
ಅವ್ನು ಬರಲ್ಲ ನಾನು ಕರ್ಕೊಂಡು ಹೋಗಲ್ಲ. ಹ್ಞೂ ಏನು ಮಾಡೋದು, ನಾನೇ ತಿಂತಿದ್ರೆ ಹೋಗ್ಬೋದು ಇರ್ಬೋದು. ಹ್ಞೂ ನಿನ್ನ ಕೈಲಿ ಹೋಗಕ್ಕೆ ಕೇಸ್ಗಳಿಗೆ ಓಡಾಡೋಕ್ಕಾಗುತ್ತಾ? ಬಸ್ ಹತ್ತಿ ಇಳಿದು ಓದ್ತಾ ಇದ್ದೀನಿ ಹ್ಞೂ ನೋಡಿ ನಿಮ್ಮ ಆಸ್ತಿಗೆ ನೀವೇ ಓಡಾಡೋದಂಗಾಗಿದೆ. ನಮ್ಮ ಅಷ್ಟು ನಾವೇ ಕಳ್ರಾಗಿ ಹೋಗ್ತೀವಿ, ಕಳ್ರಾಗಿ ಹೋಗ್ಬಿಟ್ರು. ಏನು ಮಾಡೋದು. ಹ್ಞೂ ಹೋಗ್ತಾ ಇದೆಯಾ ಅಜ್ಜಿ? ಓದ್ತಾ ಇದ್ದೀನಿ ಮಗು. ಹ್ಞೂ ಯಾವಾಗ ಬರ್ತೀಯ ಮತ್ತೆ? ಸೊಪ್ಪು ನಾಳೆ ನಾನು ಬರ್ತೀನಿ. ಸೊಪ್ಪು ತಗೊಂಡ ಸೊಪ್ಪು ಏನು ಸೊಪ್ಪು ತಂದಿದೀಯ ಅಜ್ಜಿ? ಮಿಕ್ಸು ನೋಡಿ ಫ್ರೆಂಡ್ಸ್, ಅಜ್ಜಿ ಸೊಪ್ಪು ಮಾರೋದು ಪಾಪ ಬೆಳಗ್ಗೆನೆ ಬಂದು. ಬೇಡ ನನಗೆ ಬೇಡ ಅಜ್ಜಿ, ಇದೆ ಬೇಡ, ಇದೆ ಸೊಪ್ಪು ಮಾಡ್ಕೊ ನೀನು. ಬೇಡ ಕೊತ್ತಂಬರಿ ಸೊಪ್ಪು ಬೇಡ. ಹ್ಞೂ ಮಾರ್ಕೊಂಡು ಎಷ್ಟೊತ್ತಾಗುತ್ತೆ ಹೋಗೋಷ್ಟಲ್ಲಿ ಮನೆಗೆ? 9 ಗಂಟೆ ಆಗುತ್ತಾ? ಮತ್ತೆ ನಾಳಿದ್ದು ಬರ್ತೀಯಾ? ಆಯಿತು. ಡೈಲಿ ಪಾಪ ಅಜ್ಜಿ ನೋಡಿ ಫ್ರೆಂಡ್ಸ್. ಆಯ್ತು ಅಜ್ಜಿ, ಒಳ್ಳೆಯದು, ಹೋಗ್ಬಿಟ್ಟು ಬಾ.